ನಮಸ್ತೆ. ಆರ್ ಪಿ ಎಮ್ ಬಗ್ಗೆ ನಾವು ತುಂಬ ಕೇಳ್ತಾ ಇದ್ದೇವೆ. ಎಲ್ಲ ಕಡೆ ಮನೆ ಮನೆಗಳಲ್ಲಿ ಆರ್ ಪಿ ಎಮ್ ಅಂತ ಒಂದು ಭಾರಿ ಒಂದು ಸುದ್ದಿ ಆಗ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ ನಮಗೆ? ಖಂಡಿತ. ಆ, ಮೊದಲು ನಾನು ನಮ್ಮ ವೀಕ್ಷಕರಿಗೆ ಆ, ಶುಭ ಬೆಳಿಗ್ಗೆಯ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಆರ್ ಪಿ ಎಮ್ ಎನ್ನುವುದು ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ 4 ವರ್ಷದಿಂದ ಹಿಂದೆ ಒಂದು ಪ್ರಾರಂಭ ಆದಂತಹ ಕಂಪೆನಿ. ಈ ಕಂಪೆನಿಯಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಏನಂತ ಹೇಳಿದರೆ, ಸ್ವಾಸ್ಥ್ಯ ಎನ್ನುವ ಒಂದು 18 ಬೆರೀಸ್ಗಳು ಹಾಕಿ ಮಾಡಿದಂಥ ಜ್ಯೂಸ್ ಇವತ್ತು. ಯಾಕೆ ಈ 18 ಬೆರೀಸ್ಗಳನ್ನೇ ಹಾಕಿದ್ದಾರೆ ಅಂತ ಹೇಳಿದರೆ, ಪ್ರಮುಖವಾಗಿ ಮನುಷ್ಯನ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ಆರೋಗ್ಯದಿಂದ ಇರಬೇಕು ಎನ್ನುವ ನೆಲೆಯಲ್ಲಿ ಈ ಒಂದು 18 ಬೆರೀಸ್ಗಳನ್ನು ಹಾಕಿ ಈ ಒಂದು ಜ್ಯೂಸನ್ನು ಮಾಡಿದ್ದಾರೆ. ಯಾಕಂತ ಹೇಳಿದರೆ, ಈ ಒಂದು ಬೆರೀಸಲ್ಲಿ ಪ್ರಮುಖ ಪೋಷಕಾಂಶಗಳಾದ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಬಿ6, ವಿಟಮಿನ್ ಬಿ12 ಮತ್ತು ವಿಟಮಿನ್ ಕೆ ಎನ್ನುವಂತಹ ಎಲ್ಲ ಪೋಷಕಾಂಶಗಳು ಇರೋದರಿಂದ ಇವತ್ತು ಈ ಒಂದು ಜ್ಯೂಸು ಸ್ವಾಸ್ಥ್ಯ ಎನ್ನುವ ಈ ಒಂದು ಪ್ರಾಡಕ್ಟ್ ಏನಿದೆ, ಇಡೀ ಭಾರತದಾದ್ಯಂತ ಮನೆ ಮನೆ ಮಾತಾಗಿದೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಕಂಪೆನಿ ಬ್ರಹ್ಮಾವರದಲ್ಲಿ ಒಂದು ಸಣ್ಣ ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭ ಆದ ಕಂಪೆನಿ ಇವತ್ತು ಅದೇ ಬ್ರಹ್ಮಾವರದಲ್ಲಿ ಕೋಟ್ಯಾಂತರ ರೂಪಾಯಿಯ ಅತ್ಯುತ್ತಮವಾದ ಒಂದು ರೆಸಾರ್ಟನ್ನು ಕಟ್ಟಿ, ಇಲ್ಲಿ ಏನು ನಮ್ಮ ಪ್ರಮೋಟರ್ಸ್ ಇದ್ದಾರೆ ಆ ಪ್ರಮೋಟರ್ಸ್ಗಳು ಕೂಡ ಬೆಳೆಯುವ ಹಾಗೆ ಮಾಡಿ ಅವರಿಗಾಗಿಯೇ ಒಂದು ರೆಸಾರ್ಟನ್ನು ಕೂಡ ಈ ಕಂಪೆನಿ ಇವತ್ತು ಪ್ರಾರಂಭ ಮಾಡಿದೆ. ಸರ್, ಈಗ 18 ಬೇರೀಸ್ ಅಂತ ಹೇಳಿದಿರಿ, ಆ ಬೇರೀಸಿನ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರಾ? ಇದರಲ್ಲಿ ಈ 18 ಬೆರೀಸ್ ಅಂತ ಹೇಳಿದರೆ ಪ್ರಮುಖವಾಗಿ ಮಲ್ಬೇರಿ, ಗೋಜಿಬೆರಿ, ಬ್ಲ್ಯಾಕ್ಬೇರಿ, ಅಕೈಬೇರಿ, ಬ್ಲೂಬೇರಿ, ಗ್ರೇನ್ಬೇರಿ, ರೋಸ್ಬೇರಿ, ಇಂಡಿಯನ್ ರೋಸ್ಬೇರಿ ಮತ್ತು ಸ್ಟ್ರಾಬೆರಿ ಎನ್ನುವ ಅನೇಕ ಬೆರೀಸ್ಗಳು ಇದೆ. ಅದರ ಜೊತೆನೇ ಈ ಶತಾವರಿ ಕೂಡ ನಾವು ಹಾಕಿದ್ದೇವೆ. ಅದರ ಜೊತೆಯೇ ಅಶ್ವಗಂಧ ಮತ್ತು ಶಂಖಪುಷ್ಟಿಯನ್ನು ಕೂಡ ಈ ಒಂದು ಜ್ಯೂಸಲ್ಲಿ ಹಾಕಿರೋದ್ರಿಂದ ಇವತ್ತು ಈ ಜ್ಯೂಸು ಯಾರೆಲ್ಲ ಉಪಯೋಗಿಸಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದ ಒಂದು ರಿಸಲ್ಟ್ ಕೂಡ ಈ ಒಂದು ಜ್ಯೂಸಲ್ಲಿ ಬಂದಿದೆ. ಸರ್, ಈ 18 ಬೇರೀಸ್ ಮನುಷ್ಯನ ದೇಹದ ಯಾವ ಮೂಲೆಗೆ ಯಾವುದನ್ನು ಸಹ ಗುಣಪಡಿಸ್ತದೆ ಅಂತ ತಿಳಿಸ್ತೀರಾ? ಪ್ರಮುಖವಾಗಿ ಈ ಒಂದು ಸ್ವಾಸ್ಥ್ಯ ಎನ್ನುವ ಈ ಏನು ಪ್ರಾಡಕ್ಟ್ ಇದೆ, ಇದು ಮನುಷ್ಯನ ಬಾಡಿಯಲ್ಲಿರುವ ಎಲ್ಲ ಆರ್ಗಾನ್ಸ್ಗಳಿಗೂ ಪ್ರತಿಯೊಂದಕ್ಕೆ ಕೂಡ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಇಲ್ಲಿ ಕೊಡ್ತದೆ. ಕೆಲವರಿಗೆ ವಿಪರೀತವಾದ ಜಾಯಿಂಟ್ ಪೇಯ್ನ್ ಇರಬಹುದು, ಅಥವಾ ಬ್ಯಾಕ್ ಪೇಯ್ನ್ ಇರಬಹುದು, ಅಥವಾ ಕೊಲೆಸ್ಟ್ರಾಲು, ಶುಗರ್ ಇರಬಹುದು, ಅಥವಾ ಬಿ ಪಿಯನ್ನು ಹತೋಟಿಯಲ್ಲಿ ಇರುವುದಕ್ಕಾಗಬಹುದು, ಅಥವಾ ಚರ್ಮದ ಸಮಸ್ಯೆ ಇರ್ತದೆ ಕೆಲವರಿಗೆ. ಈ ಚರ್ಮದ ಸಮಸ್ಯೆಗೆ, ವೈಟ್ ಪ್ಯಾಚಸ್ಸಿಗೆ, ಇನ್ನು ಕಣ್ಣು ಮುಂಜಾಗುವುದು, ಕಣ್ಣಿನ ತೀವ್ರ ಸಮಸ್ಯೆ ಇರ್ತದೆ. ಇನ್ನು ಕೆಲವರಿಗೆ ಅಸಿಡಿಟಿ ಪ್ರಾಬ್ಲಮ್ ಇರಬಹುದು. ಈ ಅಸಿಡಿಟಿ ಪ್ರಾಬ್ಲಮಿಗೆ, ಅಥವಾ ಇನ್ನು ಕೆಲವರಿಗೆ ಮೂಲವ್ಯಾಧಿ ಇರಬಹುದು, ನಾವು ಏನು ಫೈಲ್ಸ್ ಅಂತ ಹೇಳ್ತೇವೆ, ಆ ಫೈಲ್ಸಿಗಿರಬಹುದು. ಪ್ರತಿಯೊಂದಕ್ಕೆ ಕೂಡ ಈ ಒಂದು ಜ್ಯೂಸ್ ಇವತ್ತು, ಅಂದರೆ ನಾನು ಟೋಟಲಾಗಿ ಹೇಳಬೇಕಿದ್ರೆ, ಮನುಷ್ಯನ ಆರೋಗ್ಯವನ್ನು ಸಮತೋಲನವಾಗಿ ಕಾಪಾಡಿಕೊಂಡು ಬಂದಿರತಕ್ಕಂತಹ ಒಂದು ದಿವ್ಯ ಒಂದು ಜ್ಯೂಸ್ ಏನಿದೆ, ಅದಕ್ಕೆ ಸ್ವಾಸ್ಥ್ಯ ಎಂದು ನಾವು. ಸರ್, ಇದು ಯಾವ ಏಜಿಂದ ಯಾವ ಏಜಿಯವರೆಗೆ ಲಿಮಿಟ್ ಉಂಟಾ ಅಥವಾ ತಗೊಳ್ಳಿಕ್ಕೆ? ಇದು ಕ್ರಮವಾಗಿ 3 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಯಾರು ಬೇಕಾದರೂ ಇದನ್ನು ಸೇವನೆ ಮಾಡಬಹುದು. ಏನು ಇದರಲ್ಲಿ ಅಡ್ಡ ಪರಿಣಾಮಗಳು ಏನೂ ಇಲ್ಲ. ಒಬ್ಬರೇ ತಗೊಂಡ್ರೆ ಎಷ್ಟು ಸಮಯ ತಗೊಳ್ಬೋದು ಸರ್ ಅದು? ಇದು ಲಿಮಿಟ್ ಇಲ್ಲ. ಒಬ್ಬ ಜೀವನ ಪರ್ಯಂತ ಬೇಕಾದರೂ ತಗೊಳ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು. ಇದು ಯಾವ ರೀತಿ ತಗೊಳ್ಬಹುದು ಅಂತ ಹೇಳಿದರೆ, 15 ml ಬೆಳಿಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ, ಬರೆ ಹೊಟ್ಟೆಯಲ್ಲಿ ಒಂದು 15 ml, ರಾತ್ರಿ ಊಟ ಮಾಡಿ ಮಲಗುವಾಗ ಒಂದು 15 ml ಜ್ಯೂಸನ್ನು ಇದನ್ನು ನಾವು ತಗೊಂಡಾಗ ಸರಿಯಾಗಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆನೇ ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ಕುಡಿಯುವಂಥ ಒಂದು ಸಂದರ್ಭ ಇದೆ. ನೀರು ಎಷ್ಟು ಹೆಚ್ಚು ಕುಡಿತೇವೋ ಅಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸರ್, ಈ RPM ಕಂಪನಿಯ ಸ್ವಾಸ್ಥ್ಯ ಜ್ಯೂಸ್ನ ಬಗ್ಗೆ ತುಂಬ ನಮಗೆ ಒಂದು ಒಳ್ಳೆ ರೀತಿಯ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು.